ಊಟಿಗೇನು ಬರ್ತಾರೇನ್ರಿ ಮಮ್ಮಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ? ಬರ್ತೀನಿ ಅಂತಾರೆ. ನಿನ್ನೆ ಫೋನ್ ಮಾಡಿದ್ರು, ಎಲ್ಲರೂ ಕೂಡೇ ಬರೋರು. ಹೌದು ನೋಡ್ರಿ ಮಮ್ಮಿ, ಅದೊಂದು ಇದು ನಿಮ್ಮ ಮನೆಯಾಗ ಒಬ್ಬೊಬ್ಬರೇ ಬಂದಿದ್ದು ಹೋಗಂಗೆ ಇಲ್ಲ, ಎಲ್ಲರೂ ಒಟ್ಟಿಗೆ ಬಂದು ಫುಲ್ ಎಂಜಾಯ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟು ಒಮ್ಮೆ. ಹಂಗೆ ಮಾಡ್ತಾವ ನೋಡು. ಅಲ್ಲಿನೂ ನೀವೇ ಮಾಡ್ಕೊಂಡಿರ್ತೀರಿ, ಇಲ್ಲಿನೂ ನೀವೇ ಮಾಡೋದಾಗ್ತದವ. ಉಸಿರು ಬಂದ್ರೆ ನನಗೆ ಕೂಡಿಸಿ ಮಾಡೋದಾಗಂಗಿಲ್ಲ. ಅದಕ್ಕೆ ಒಬ್ಬೊಬ್ಬರೇ ಬಂದಿರ್ರವ, ಚಂದಾಗಿ ಮಾಡ್ತೀನಿ, ನಾ ಮಾಡಿಕೊಡ್ತೀನಿ, ಊಟ ಮಾಡಿ ಆ ಕಡೆ ಈ ಕಡೆ ತಿರುಗಾಡಿ ಹೋಗಂತೀರಿ ಅಂದ್ರೆ ಅವು ಕೇಳಂಗಿಲ್ಲ. ಮತ್ತೆ ಹುಯ್ ಅಂತ ಓಸು ಕೂಡೆ ಬರ್ತಾವ, ಓಸು ಕೂಡೆ ಹೋಗ್ತಾವ. ಅವ್ರಿಗೆ ಒಬ್ಬೊಬ್ಬರೇ ಬರ್ಲಿಕ್ಕೆ ಟೈಮ್ ಪಾಸ್ ಆಗಂಗಿಲ್ಲ ಕಾಣಿಸ್ತದ್ರಿ. ಅದಕ್ಕೆ ಉಸಿರು ಕೂಡಿ ಬರ್ತಾರೆ ನೋಡ್ರಿ ಮಮ್ಮಿ. ಆಮೇಲೆ ಅಲ್ಲಿನ ಎಲ್ಲಿ ಕೂಡಿರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರ. ಮತ್ತು ಇಲ್ಲಿ ಬಂದಿಂದಾರ ಉಸಿರು ಫ್ಯಾಮಿಲಿ ಕೂಡಿದ್ರೆ ಮಜಾ ಅನಿಸ್ತದ. ಉಸು ಹುಡುಗರು ಕೂಡಿದಾಗ ಆಟ ಈ ಆಟ ಆಡ್ಕೊಂಡು ಖುಷಿಯಿಂದ ಇದ್ರೈತಂತೆ ಅಷ್ಟು ಕೂಡಿ ಬರ್ತಾರೆ ನೋಡ್ರಿ. ಅವರು ಹಂಗೆ ಅಂತಾರೆ ನೋಡು, ಹೋಗ ಯವ್ವ ನಾವು ಒಬ್ಬರೇ ಬರಂಗಿಲ್ವಾ, ಒಬ್ಬರೇ ಬಂದ್ರೆ ನಮಗೆ ಗೊತ್ತ ಹೋಗಂಗಿಲ್ಲ, ಅಷ್ಟು ಕೂಡ ಬರ್ತೀವಳ, ಏನಾಗಂಗಿಲ್ಲ ಅಂತೇಳಿ ಬರ್ತಾರ. ಉಸಿರು ಒಂದೊಂದು ಕೆಲಸ ಮಾಡ್ತಾರ. ಮುಂಜಾನೆ ಎದ್ಗನೆ ಕೆಲಸ ಮಾಡಿ ಹರಟಿ ಹೊಡ್ಯಾಕ ಕೂತ್ರಂದ್ರೆ ಮುಗಿತು ನೋಡು. ಸಂತೆನ ಹರಟಿ ಹೊಡೆದದ್ದ ಮನ್ಯಾಗ ಆಟ ಆಡೋದು, ಚಕ್ಕಾರ ಆಡೋದು, ಅದು ಆಡೋದು, ಇದು ಆಡೋದು ಅಂತೇಳಿ ಇಷ್ಟು ಟೈಮ್ ಪಾಸ್ ಮಾಡ್ತಾರಲ್ಲ. ಅವತ್ತು ಗೊತ್ತಾಗಂಗಿಲ್ಲ ಅವ್ರಿಗೆ ಇಲ್ಲಿ ಬಂದಾಗ. ಹೌದಲ್ರಿ ಮಮ್ಮಿ, ನಾವು ನೋಡ್ತಿರ್ತೀವಲ್ಲ, ಭಾಳ ಎಂಜಾಯ್ ಮಾಡ್ತಾರವ ಇಲ್ಲಿ ಬಂದಾಗ. ಹೊಸರು ಹುಡುಗರು ಇದ್ದಂಗೆ ಆಗಿಬಿಟ್ಟಿರ್ತಾರೆ ನೋಡೋವಾಗ. ಒಟ್ಟ ಏನು ಜವಾಬ್ದಾರಿ ಅನ್ನೋದಿರಂಗಿಲ್ಲ, ಏನಿರಂಗಿಲ್ಲ, ಎಲ್ಲ ಮರೆತು ಸಣ್ಣ ಹುಡುಗರ ಗತೆ ಇಲ್ಲಿ ಕಟ್ಟಿ ಕೂತು ಹರಟಿ ಹೊಡಿತಿರ್ತಾರೆ ಒಂದು ಸಾವನ್. ಹಂಗೆ ಇಲ್ಲಿ ಬಂದಾಗ ಯಾವಾಗ ಸ್ನಾನ ಮಾಡ್ತಾರೋ, ಯಾವಾಗ ಇದು ಮಾಡ್ತಾರೋ, ಅಲ್ಲಿದ್ದಾಗ ದಿನ ಕೆಲ್ಸಕ್ಕೆ ಹೋಗ್ತಿರ್ತಾವ, ತಮ್ಮ ಜವಾಬ್ದಾರಿ ಇರ್ತದ. ಮುಂಜಾನೆ ಎದ್ಗನೆ ಸ್ನಾನ ಮಾಡ, ಅಡಿಗೆ ಮಾಡ, ಅದು ಮಾಡಿ ಹೋಗಿರ್ತಾರಲ್ಲ. ಇಲ್ಲಿ ಬಂದಾಗ ಹಂಗಿಲ್ಲ, ತಮಗೆ ತಿಳಿದಾಗ ಜಾಗ ಮಾಡ್ತಾರ. ದೇವ್ರಿಗೆ ಅಷ್ಟೇ ನಮಸ್ಕಾರ ಮಾಡಿ ಬಂದ್ಬಿಡ್ತಾರೆ. ನಾವೇನು ರಂಗೋಲಿ ಪಂಗೋಲಿ ಹಾಕಂಗಿಲ್ಲವ, ನೀವೇ ಹಾಕಂತ ಅದನ್ನು ಸಹಿತ ಗ್ಯಾಪ್, ಅದನ್ನು ಸೂಟ್ಯಾಗಂದ್ರೆ ಅದನ್ನು ಗ್ಯಾಪ್ ಮಾಡಿಬಿಡ್ತಾರೆ ಇಲ್ಲಿ ಬಂದಾಗ. ಅಷ್ಟು ಇದು ಮಾಡ್ತಾವ. ಮತ್ತು ಇಲ್ಲಿ ಆಟ ಆಡಿ ಸಾಕಾಯ್ತಂದ್ರೆ ನದಿಗೆ ಹೋಗ್ತಾರ. ಮುಂಜಾನೆ ಎದ್ಗನೆ ನದಿ ಸ್ನಾನಕ್ಕೆ ಹೋದ್ರಂದ್ರೆ ನಿನ್ನಿದೇನು ತಂಗಳದ ಬಂಗಳದ ಎಲ್ಲ ಕಟ್ಕೊಂಡು ಹೋದಂದ್ರೆ ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಹೋಗ್ಕೊಂಡು ಅದೊಂದಿಷ್ಟು ತಿಂದು ಬಂದ್ಬಿಡ್ತಾರೆ. ಪಾಪ ಮೊಮ್ಮಕ್ಕಳಾದ್ರೂ ಅದೇ ಬೇಕು ಇದೇ ಬೇಕು ಅನ್ನಂಗಿಲ್ಲವ, ಏನಿದ್ದು ತಿಂತಾವೆ ನೋಡಿ ಹುಡುಗರು, ಅಷ್ಟು ಅಡ್ಜಸ್ಟ್ ಆಗ್ತಾರೆ. ಹೌದಲ್ರಿ ಮಮ್ಮಿ, ನಿನ್ನಿದು ಅನ್ನ ಪನ್ನ ಉಳಿದು ನೀನು ವೇಸ್ಟ್ ಮಾಡಂಗಿಲ್ಲ. ನಾ ಎಲ್ಲರೂ ಕುಡ್ದಾಗ ಅಂದ್ರೆ ಮೆತ್ತ ತಂದ ಬೇಕು, ಬಿಸಿದ ಬೇಕು ಅಂತ ಯಾರು ಮಾಡಂಗಿಲ್ಲಲ್ರಿ, ಹಂಗೆ ಗಡ್ಡಿ ತೆಗಿದೋದು. ಇಲ್ಲವಾ, ಅದ್ರ ಪುರ್ತೇಕ ಮಾತ್ರ ಏನೇನೇನೇ ಇಲ್ಲ ನೋಡು, ಏನು ಹಾಕಿದ್ರು ತಿಂತಾವ ಪಾಪ ಹುಡುಗರು. ಅವಕ್ಕೆ ಒಟ್ಟು ಎಂಜಾಯ್ ಮಾಡೋದು ಒಂದೇ ಕೆಲಸ ಅವಕ್ಕೆ. ಏನು ನಡ್ಸಿರಿ ಮಾಮಿ, ಕೆಲಸ ಆಗ್ಯದ್ರಿ? ಬಾರವ್ವ, ಆಗ್ಯದ ನೋಡಿ ಕೆಲಸ. ಕೂತಿದ್ವಿ ಬರ್ರಿ. ಮಾಮಿಯರು ಗಿಡಗಳು ಎಷ್ಟು ಹಸಿರಿಟ್ಟಾರ ನೋಡು, ಒಟ್ಟು ಒಣಗಿಸಿಲ್ಲ ನೋಡ್ರಿ ಮಮ್ಮಿ, ಎಷ್ಟು ಚಂದ ಬೆಳೆದ ನೋಡ್ರಿ ಮನೆ ಮುಂದೆ. ನಿಮ್ಮ ಮಾಮಂದ ಅದೇ ಕೆಲಸ. ಇವ ಮುಂಜಾನೆ ಎದ್ಗನೆ ನೀರು ಬಂದು ಅಂದ್ರೆ ಒಂದು ತಾಸು ಗಿಡಕ್ಕೆ ನೀರು ಹಿಡಿತಾರೆ ಮೊದಲು ಅವರು. ಮತ್ತು ಅಂದಲ್ಲೇ ಇಷ್ಟು ಚಂದ ಅವರಿ, ಹಿಂದೆ ತೆಂಗಿನ ಗಿಡ ಅವು ಎಷ್ಟು ಚಂದ ಬೆಳೆದ ನೋಡಿದ್ರಿಲ್ಲ. ಮತ್ತು ಊರಿಗೆ ಹೋಗಿರ್ತೀನಲ್ಲ, ಅದೇ ಚಿಂತೆ ನೋಡ ನನಗೆ ಗಿಡಗಳದನೆ. ಬರಷ್ಟಿಗೆ ಪಾಪ ಒಣಗಿದಂಗೆ ಆಗಿಬಿಟ್ಟಿರ್ತಾವ. ಅಂದ್ರೂ ಪೈಪು ಗಿಡದಾಗ ಬಿಟ್ಟ ಹೋಗಿರ್ತೀವಿ, ಸಣ್ಣ ನಳ ಚಾಲು ಮಾಡಿ ಅಷ್ಟಕ್ಕೂ ನೀರು ಗಿಡಗಳಿಗೆಲ್ಲ ಹರಿದು ಹೋಗಂಗೆ ಹಿಂಗೆ ಹರಿ ಮಾಡ್ಯಾರ ನಿಮ್ಮ ಮಾಮ. ಒಂದು ಇದ್ರಾಗ ಬಿಟ್ಟು ಹೋಗಿಬಿಡ್ತೇವೆ ತೆಂಗಿನ ಗಿಡದ ಬಡ್ಡ್ಯಾಗ, ಅಂದ್ರೆ ಓಸು ಗಿಡ ಉಂಟಾವು ನೀರು. ಆದ್ರೂ ಇವು ಮುಂದಿನ ಅಷ್ಟಕ್ಕೂ ಹಾಕಿದಂಗೆ ಆಗಂಗಿಲ್ಲಲ್ಲ ನೀರು, ಹಂಗಾಗಿ ಬರಷ್ಟಿಗೆ ಒಂದು ಸ್ವಲ್ಪ ಒಣಗಿದಂಗೆ ಆಗಿರ್ತಾವೆ. ಆದ್ರೆ ನಮ್ಮ ಮನೆ ಮುಂದೆ ಹಚ್ಚಿರ್ತೀನಲ್ರಿ ಮಮ್ಮಿ, ಬರೀ ಒಣಗಿ ಬಿಡ್ತಾವೆ ನೋಡ್ರಿ. ಯಾಕನೆ ಹಿಂಗೆ ರೊಕ್ಕ ಕೊಡ್ತಂದಿರ್ತೀನಿ ರೀ, ಗಿಡಗಳು ನೋಡಿದ್ರೆ ಒಂದು ಹಚ್ಚಿದ್ನಂದ್ರೆ ಒಣಗಿ ಬಿಡ್ತಾವೆ. ಒಟ್ಟು ನಂಗೆ ಅದಕ್ಕೆ ಹಚ್ಚಲಿಕ್ಕೆ ಮನಸ್ಸು ಬರಂಗಿಲ್ಲ ರೀ. ಅವು ರೋಡ್ ಮೇಲೆ ಹಚ್ಚಿರ್ತಾರಲ್ಲ, ರೊಕ್ಕ ಕೊಡ್ತಾರೋ ಚಲೋ ಇರಂಗಿಲ್ಲ. ಸುಮ್ಮ ಮನೆ ಮುಂದೆ ಇರ್ತಾವೆ ನೋಡಿ, ಯಾವ ಥರ ಗಿಡ ಮನೆ ಮುಂದೆ ಹಾಕಿರ್ತಾವಲ್ಲ, ಅವನೇ ಬಡ್ಡಿ ಕಿತ್ಕೊಂಡು ಹೋಗಿ ಒಂದು ಗಿಡ ಹಚ್ಚಿ ನೋಡು ಎಷ್ಟು ಚಂದ ಆತಾವ. ಅವು ಕೊಂಡು ತಂದು ಯಾವಾಗಿನ ಇರ್ತಾವ ಏನೋ. ಒಟ್ಟು ನಾನು ತಂದು ಹಚ್ಚಿದೆ ಒಂದು 2 ಸಲ, ಹತ್ತಂಗಿಲ್ಲ ಅವು. ಹೌದು ನೋಡ್ರಿ ಮಮ್ಮಿ, ನೀವೇನಂತೀರಲ್ರಿ ಅದು ಕರೆ ನೋಡ್ರಿ. ಯಾರ್ದಾರ ಮನೆ ಮುಂದಿಂದು ಒಂದು ಸೇವಂತಿಗೆ ಬಡ್ಡಿಯಾರ ಆಗಿರ್ಬೋದು, ಒಂದು ಮುರ್ಜಾಜಿ ಗಿಡ ಆಗಿರ್ಬೋದು, ಯಾವ್ದಾರ ಒಂದು ಒಯ್ದು ಹಚ್ಚಿದ್ವಿ ಅಂದ್ರೆ ಎಷ್ಟು ಚಂದ ಹತ್ತಾವ್ರಿ ಅವು. ಅದೇ ನಾನು ಮೊನ್ನೆ ಮಲ್ಲಿಕಂಟಿ ಒಯ್ದಿದ್ದೆ, ಇಲ್ಲೇ ಮಾಮಿಯರ ಮನೆಯಿಂದ ಒಯ್ದು ಹಚ್ಚಿನಿ, ಎಷ್ಟು ಚಂದ ಹಬ್ಬದದು ಈಗ. ಹೌದಲ್ಲ, ನಾನು ಒಂದು ಇಲ್ಲಿದ ಒಯ್ದು ಹಚ್ಬೇಕವ ಅಂದ್ರೆ ಅಲ್ಲಿ ತಂದು ಹಚ್ಚಿರ್ತೀನಲ್ಲ, ಒಂದು 2-3 ಸಲ ತಂದು ಹಚ್ಚಿದೆ, ಒಣಗಿತ್ತಲ್ಲ, ಬೇಸರಾಗಿ ಬಿಟ್ಬಿಟ್ಟೆ. ಕಡೆ ಗಿಡನೇ ಹಚ್ಬಾರ್ದು ಬಿಡು ಅಂತೇಳಿ. ಹೆಂಗಂದ್ರೆ ಹಂಗೆ ಗಿಡ ಹಚ್ಬಾರ್ದು ಅಂತ ನಾವು ಆರೈಕೆ ಮಾಡಿದ್ರೆ ಚಂದಾಗಿ ಬೆಳೆತಾವ ಅವು ಅಂದಂಗೆ. ಮೊನ್ನೆ ಯಾಕೆ ಕಂಡೇ ಇಲ್ಲಲ್ಲ ವೀಣಾ, ಎಲ್ಲಿ ಹೋಗಿದ್ದಿ? ಅವತ್ತು ರೀ ಊರಿಗೆ ಹೋಗಿದ್ದೆ ರೀ ಮಮ್ಮಿ. ಒಂದಿನ ನಮ್ಮ ಅವ್ವರಿಗೆ ಒಂದು ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಬಂದ್ರೈತಂತೆ ಹೋಗಿದ್ದೆ. ಏನು ಬಸ್ನ್ಯಾಗ ಜಗಳ ಇವ, ಗದ್ಲನೂ ಹಂಗೆ ಜಗಳನೂ ಹಂಗೆ ರೀ. ಹೌದಲ್ಲ, ಯಾಕೆ ಸೀಟ್ ಸಂಬಂಧ ಜಗಳ ಏನು? ಸೀಟ್ ಸಂಬಂಧನೇ. ಅದ್ರಾಗ ಹೆಣ್ಮಕ್ಳಿಗೆ ಹತ್ತಂದ್ರೆ ಒಟ್ಟ ಬಿಡಂಗಿಲ್ಲ. ಆಕಿ ಒಂದು ಅನ್ನೋದು, ಇವರು ಒಂದು ಅನ್ನೋದು, ಕೂದಲು ಹೆಡ್ದಾಡ್ಬಿಟ್ಟು ನೋಡು. ಅಂದ್ರೆ ಹಂಗೆ ಆಗೋಣನೇ ಗಂಡಸರು ಅಸಹ್ಯ ಮಾಡಿಬಿಡ್ತಾರೆ. ಫ್ರೀ ಬಸ್ ಅಂತೇಳಿ ಒಂದು ಆಧಾರ್ ಕಾರ್ಡ್ ಕೈಗೆ ಹಿಡ್ಕೊಂಡು ಹೋಗ್ತಾರೆ, ಜಗಳ ತೆಗಿತಾವೆ. ಇವು ನಮ್ಮಂಥವ್ರಿಗೆ ಗೋಳು ಇಟ್ಕೋತಾರೆ ಇವ್ರು ಹೆಣ್ಮಕ್ಳು, ಹಿಂಗೆ ಅಂತೇಳಿ ಹಿಂದೆ ನಿಂತು ಅಷ್ಟು ಬೇಯಾಕತ್ತಿದ್ದವು ಗಂಡಸರು. ಹೌದು ಬಿಡ, ಇವು ಹಂಗೆ ಮಾಡ್ತಾವೆ. ಏನು ಇಟ್ಟಿಟ್ಕನೆ ಸುಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗಂಗಿಲ್ಲ. ಮೊದಲೇ ಆಧಾರ್ ಕಾರ್ಡ್ ಒಯ್ದು ಕೈಗೆ ಹಿಡ್ಕೊಂಡು ಹೋಗೋ ಸಂಬಂಧ ಭಾಳ ಅಸಹ್ಯ ಮಾಡ್ಲಿಕ್ಕೆ ಬಿಟ್ಟಾರವ ಯವ್ವ. ನಾವು ಮೊನ್ನೆ ಎಲ್ಲೇ ಹೋದಾಗ ಹಂಗೆ ಆಯ್ತವ. ಕಂಡಕ್ಟ್ರ್ ಏನು ಅನ್ನಕತ್ತಿದ, ಇಳಿರಿ ಬಡ ಇಳಿರಿ, ಕೈ ಇಡಾಕ ಒಂದು ಆಳು ಇಡ್ಬೇಕು, ಇವ್ರಿಗೆ ಇಳ್ಸಾಕ ಒಂದು ಆಳು ಇಡ್ಬೇಕು ಹೆಣ್ಮಕ್ಳಿಗೆ ಅಂತ ನೋಡುವ. ನಮ್ಮ ಬಾಜು ಹೋಗ್ಬೇಕಿ ಇದ್ಲು, ಯಾರ ಹೆಣ್ಮಗಳು ಇಷ್ಟು ಬೈದ್ಲಲ್ಲ ಆಕಿ, ನಿಮ್ಮ ಅಕ್ಕ ತಂಗಿರಿಗೆ ಇಳ್ಸಾಕ ಚಲೋ, ಯಾಕೆ ನೀನು ಇದು ಮಾಡ್ತೇನೋ, ಫ್ರೀ ಬಸ್ ಅಂದ್ರೆ ನಿಮ್ಮ ಅಪ್ಪನ ಮನೆ ತಂದು ಕೊಡ್ತೇನೋ ಅಂತ ಕಂಡಕ್ಟ್ರ್ ಜೊತೆ ಜಗಳ ತೆಗೆದ್ಬಿಟ್ಲಕ್ಕೆ. ಸ್ವಲ್ಪ ಮರ್ಯಾದೆನೇ ಕಡಿಮೆ ಆಗ್ಯದ ಬಿಡ ಯಾವ ಹೆಣ್ಮಕ್ಳಿಗೆ ಈಗ.
ಹೌದ್ರಿ ಮಾಮಿ, ಈಗ ಹಂಗೆ ಆಗ್ಯದ ನೋಡ್ರಿ. ಹೌದು, ಬಸ್ನೇನು ಜಗಳ ಭಾರಿ ಇರ್ತಾವೆ ಬಿಡು. ಯಾವಾಗಲೂ ನಾವು ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಸ್ಲೀಪರ್ ಕೋಚ್ನಾಗ ಓದ್ತೀವಲ್ಲ, ಅಷ್ಟು ಕಾಂಟ್ಯಾಕ್ಟ್ ಇರಂಗಿಲ್ಲ. ಅವ್ರಿಗೆ ನಮಗೆ ಸಂಬಂಧ ಇರಂಗಿಲ್ಲ. ಓದ್ತೀವಿ, ಅದು ಪರ್ದ ಹಾಕೊಂಡು ಕೂಡ್ತೀವಿ, ಅಷ್ಟು ಇದು ಆಗಂಗಿಲ್ಲ. ಈ ಸಲ KSRTC ಬಸ್ಸಿಗೆ ಹೋಗಿದ್ದೆವು. ಹೋದಾಗ ಏನು ಜಗಳ ನೀನು ಹುಚ್ಚಿ ನೋಡಬಾರ್ದದು. ಹೋಗಿ ವಾಪಸ್ ಬರಾಕತ್ತಿದ್ವಿ, ಬರೋ ಮುಂದೆ ಬಸ್ನಾಗ ಕೂತಾಗ ಒಬ್ಬ ಹೆಣ್ಮಗಳು ಬೆಂಗಳೂರು ಭಾಷೆದಾಗ ಬೈಲಿಕತ್ತಿದ್ಲವ ಫಸ್ಟ್. ಏನು ನಾವು ಬರ್ತಿದ್ವಿ, ಕಾಣಿಸಲ್ವಾ, ನಮ್ಮ ಮಗು ಇದೆ, ಅಷ್ಟು ಗೊತ್ತಾಗಲ್ವಾ ನಿಂಗೆ, ಹತ್ತತ್ತು ಸರ್ಕೋ ಹಿಂಗಂತ ಒಬ್ಬ ಅಜ್ಜಿ ಬೈಯಾಕತ್ತಿದ್ಲು. ನಾನೆ ಯವ್ವ ತಾಯಿ, ಬೆಂಗಳೂರು ಭಾಷೆ ಬಿಡ್ರಿ ಸಾಕು, ಉತ್ತರ ಕರ್ನಾಟಕಕ್ಕೆ ಹೊಂಟರಿ, ಅಲ್ಲಿ ಭಾಷೆ ಮಾತಾಡ್ಬಾರ್ದ ಅಂತ ಮನಸ್ಸಿನಾಗ ಅನ್ಕೊಂಡು ಕೂತ್ನೇವ. ಅದು ಜಗಳ ಜೋರಾಗ್ಲಿಕ್ಕೆ ಬಿಡ್ತು. ಅದು ಬೆಂಗಳೂರು ಭಾಷೆ ಬೈಯರಿರ್ಲಿಲ್ಲ ಆಕಿಗೆ, ಯಾಕಂದ್ರೆ ಅರ್ಧಂಬರ್ಧ ಬರುವವು ಅವು ಹೆಂಗೆ ಸೆಟ್ ಆತಾವ. ನಮ್ಮ ಭಾಷೆ ಬಂತು ನೋಡು ನೀನು. ಯವ್ವ ನೀನು ಮೂಳಿ ರೆಡಿಯಾ, ನಿನ್ನ ಮೂಳಿ ನೀನು ಒಬ್ಬಕ್ಕೆ ಹೊಂಟಿಯೇನು, ನಾವು ಬರಾಕ ಬಂದೀವಿ, ಅರೋದ ಇಲ್ಲಿ ನಿನಗೆ ಅರುಗೇಡಿ ಸರಿ ಆತತ್ತ. ಸ್ವಲ್ಪ ಇಷ್ಟಾಗಲಿ ಬಿದ್ದಿಯಲ್ಲ, ಗೊತ್ತಾಗಂಗಿಲ್ಲ, ಕುಂದ್ರಾಕ ಜಾಗ ಇಲ್ಲ, ನೀ ಇದ್ರ ಮಲ್ಕೊಂಡು ಹೊಂಟಿಯಲ್ಲ, ಇದೇನು ಬಸ್ ಅಂತಿಕೊಂಡೆ, ನಿನ್ನ ಮನೆ ಅಂತಿಕೊಂಡೆ, ಹಿಂಗೆ ಶುರು ಹಚ್ಕೊಂಡ್ಲು. ನಾ ಅವಾಗಂದೆ ಇದ್ದು ಬೇಕನ್ನೇಕ್ ನಾನು, ನಮ್ಮ ಭಾಷೆನೇ ಬೇಕು. ಯವ್ವ ಈ ಬೆಂಗಳೂರು ಭಾಷೆ ಏನು ಮಾತಾಡ್ತೀರಿ, ಇದು ಕೆಲ್ಸಕ್ಕಂತ ಅಷ್ಟೇ ಇಟ್ಕೋರವ ತಾಯಿ ಅನ್ಕೊಂಡೆ ನಾನು. ಹೌದೌದು, ನಮ್ಮ ಭಾಷೆನೇ ನಮಗಿದವ. ಅದ್ರಾಗ ಬೆಂಗ್ಳೂರಿಗೆ ಹೋಗಿರ್ತಾರಲ್ಲ, ಇಲ್ಲಿ ಭಾಷೆ ಯಾಕೆ ಮಾತಾಡಂಗಿಲ್ಲ ನನಗೆ ಅದೇ ಅರ್ಥ ಆಗಂಗಿಲ್ಲ. ಅರ್ಧಂಬರ್ಧ ಬರ್ತಿರ್ತಾವ ಅವು ಹಸೆ, ಇಲ್ಲಿ ಬಂದಾಗನು ಬಿಡಂಗಿಲ್ಲ ನೀನು, ಬರೀ ಅದೇ ಮಾತಾಡ್ತಾವ. ನನಗೆ ಅದು ಇಷ್ಟನೇ ಹೆಂಗಿಲ್ವ, ಪೂರ್ತಿ ಬೆಂಗಳೂರು ಭಾಷೆ ಯಾರ ಮಾತಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಭಾಷೆ ಯಾರ ಮಾತಾಡ್ಬೇಕು. ಅದು ಬಿಡ್ತಾರೆ, ಅಲ್ಲಿದರ್ಧ ಇಲ್ಲಿದರ್ಧ ತೆಗೆದು ಅವೇನೋ ಮಿಕ್ಸ್ ಮಾಡಿ ಒಂಥರ ಮಾತಾಡ್ತಾರವ. ನನಗೆ ಆ ಥರ ಭಾಷೆ ಮಾತಾಡಕತ್ತಿನ ಇರಿಟೇಟ್ ಆದಂಗೆ ಆಗ್ಬಿಡ್ತದೆ ನೋಡು. ಹೌದವ, ಹಂಗೆ ಮಾಡ್ತಾವ ನಮ್ಮ ಮಕ್ಕಳು. ನೋಡುವ 20 ವರ್ಷಗಟ್ಟಲೆ ಆಯಿತು ಹೋಗಿ ಒಟ್ಟೆ ಬೆಂಗಳೂರು ಭಾಷೆ ಮಾತಾಡಂಗ್ ನೋಡು. ಅವ್ರ ಮಕ್ಕಳು ಸಹಿತ ಅಲ್ಲಿ ಫ್ರೆಂಡ್ಸ್ ಜೊತೆ ಅಷ್ಟೇ ಬೆಂಗಳೂರು ಭಾಷೆ, ಮನೆಯಾಗ ಮತ್ತೆ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಾರೆ ಅವರು. ಹೌದು ಬಿಡ್ರಿ ಮಾಮಿ, ಮೊದಲಿಂದ ನಾವು ನಮ್ಮ ಭಾಷೆ ಮಾತಾಡಿರ್ತೀವಿ, ಅದೇ ಮಾತಾಡ್ಬೇಕವಾ. ಈ ಕಲ್ತು ಏನೋ ಅಂತಾರಲ್ಲ ಅರ್ಧಂಬರ್ಧ ಮಾತಾಡೋದು ಸರಿ ಅನ್ಸಂಗಿಲ್ರಿ. ಅದು ಸುಮಾನು ಬೆಂಗ್ಳೂರ್ಗೆ ಜಾಸ್ತಿನೇ ಹೋಗ್ತಿರ್ತಾವ, ವರ್ಷದಾಗ ಒಮ್ಮೆರ ಹೋಗೇ ಬಿಟ್ಟಿರ್ತಿಲ್ಲ ಸುಮಾನಿ. ಹೌದವ್ವ, ಏನಾರ ಒಂದು ಫಂಕ್ಷನ್ ಬಂದೇ ಬಿಟ್ಟಿರ್ತಾವ, ಹೋಗ್ಲೇಬೇಕಾಗ್ತದೆ. ಮತ್ತೆ ಜಾಸ್ತಿ ಸಂಬಂಧಿಕರು ಅಲ್ಲೇ ಇದ್ದಾರ, ಹೋಗ್ಲಾರ್ದ ಹೆಂಗ? ಹೌದ್ರವ್ವ, 4 ಮಂದಿ ಅಲ್ಲೇ ಇರ್ತಾರಲ್ಲ, ಅದ್ರಾಗ 3 ಮಂದಿ ಅಕ್ಕ ತಂಗಿಯರು ಬಾಣ್ಣ, ಹಂಗಾಗಿ ಏನಾರ ಫಂಕ್ಷನ್ ಒಂದಿಲ್ಲ ಒಂದು ಬಂದೇ ಬಿಟ್ಟಿರ್ತಾವ, ಹೋಗ್ಲೇಬೇಕಾಗ್ತದ. ಅಂದ್ರೂ ನಾ ಜಾಸ್ತಿ ಹೋಗಿರಂಗಿಲ್ಲ, ಕೆಲವೊಂದು ಫಂಕ್ಷನ್ಗಳು ಮಿಸ್ ಮಾಡೇ ಬಿಟ್ಟಿರ್ತೀನಿ. ಹೋಗಿಲ್ಲ ಅಂದ್ರೆ ವರ್ಷಕ್ಕೊಮ್ಮೆರ ಹೋಗೋದಾಗ್ತದೆ. ಮತ್ತು ಹೇಳ್ತಾರ ಫಂಕ್ಷನ್ ಇಟ್ಕೊಂಡಿರ್ತಾರ, ಬಿಟ್ರೆ ಹಂಗೆ ಹೋಗಬೇಕಾಗ್ತದ. ಮಾತು ಸಾಕೀಗ, ನಮ್ಮ ಮಾತಂತ್ರ ಒಟ್ಟ ಮುಗಿಯೋಕ್ಕೆ ಚಾನ್ಸೇ ಇಲ್ಲ. ಈಗ ಮಾತು ಬಿಡಮಂತ ಒಂದೆರಡು ಹಾಡು ಆಡಮಂತ ಇಲ್ಲೇ ಕೂತನೆ. ಇವತ್ತಿನ ಹಾಡು ಯಾವ ಥರ ಇರ್ಬೇಕಂದ್ರೆ ಜಾನಪದ ಗೀತೆ ಅಥವಾ ಭಾವಗೀತೆ ಈ ಥರದ ಹಾಡು ಆಡಮಂತ. ಮಾಮಿ ನೀವೊಂದು ಹಾಡ್ರಿ, ಯಾವ ಥರ? ಅಯ್ಯೋ, ನನಗಂತವೆಲ್ಲ ಹಾಡು ಬರ್ತಾವ ನೀನು? ಅದು ರೀ ಮಾಮಿ, ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ ಅಂತ ಒಂದ್ಸಲ ಹಾಡಿದ್ರಲ್ಲ, ನಿಮ್ಮ ಬಾಯಿಂದ ಕೇಳಿಕ್ಕೆ ಚಂದ ಅನಿಸ್ತದ, ಅದಕ್ಕೆ ಅದು ಆಯ್ತಾ ಹಾಡ್ತೀನಿ. ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, 10-14 ವರುಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ, 10-14 ವರುಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ, ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ, ಅದು ಎತ್ತ ಹೋದರೂ ಕನಸಾಗಿದೆ, ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ಬಾಗಿಲ ಮುಂದೆ ರಂಗೋಲಿ ಬಾಗಿ ಇಡುತ್ತಿದ್ದೆ ನಾನಾ ತರದಲ್ಲಿ, ಬಾಗಿಲ ಮುಂದೆ ರಂಗೋಲಿ ಬಾಗಿ ಇಡುತ್ತಿದ್ದೆ ನಾನಾ
ನಾ ಕೈ ಮುಗಿದು ಬೇಡುವೆ ನಿನ್ನ, ಸಿರಿ ಸಂಪತ್ತು ಕೊಡು ನಮ್ಮಣ್ಣಗೆ. ಶಿವನೇ ಕೈ ಮುಗಿದು ಬೇಡುವೆ ನಿನ್ನ, ಸಿರಿ ಸಂಪತ್ತು ಕೊಡು ನಮ್ಮಣ್ಣಗೆ. ತಾಯಿ ಜಗದಂಬ ಕೈ ಮುಗಿದು ಬೇಡುವೆ, ತಾಯಿ ಜಗದಂಬ ಕೈ ಮುಗಿದು ಬೇಡುವೆ. ತಾಯಿ ಕರ್ಪೂರದಾರುತಿ ಬೆಳಗುವೆ, ತಾಯಿ ಜಗದಂಬ ಕೈ ಮುಗಿದು ಬೇಡುವೆ. ತಾಯಿ ಕರ್ಪೂರದಾರುತಿ ಬೆಳಗುವೆ. ಹೋಯ್ತವ ಲಾಸ್ಟಿಗೆ. ಭಾಳ ದಿನ ಆಯ್ತಲ್ಲ ಹಾಡದ್ ಬಿಟ್ಟು, ಈಗ ಅಂಥವೆಲ್ಲ ನೆನಪಿರಂಗಿಲ್ಲವ, ಹೋಗ್ಬಿಡ್ತಾವ ನನ್ನ ನೋಡಿ. ಅಂದ್ರೂ ನಿಮ್ಮ ಬಾಯಲ್ಲೇ ಕೇಳೋದು ಚಂದ್ರಿ ಮಮ್ಮಿ. ಅದು ಮತ್ತೆ ಎಷ್ಟು ದಿನ ಆಡ್ಕೋತಾ ಇದ್ರೆ ನೆನಪಿರ್ತಾವ್ರಿ. ಅವು ಅಷ್ಟು ಟಚ್ನಾಗ ಇರಂಗಿಲ್ಲಲ್ಲ, ಭಜನಾ ಮಂಡಳಿ ಒಳಗೆ ಇವೇ ಹಾಡನೇ ನೆನಪಿರ್ತಾವೆ ನಿಮಗೆ. ಹಂಗಾಗಿ ಅದು ನೆನಪಿರಂಗಿಲ್ಲಲ್ಲ, ಅಂದ್ರೂ ಚಂದ ಅದರಿವ. ಆ ಹಾಡು ಕೇಳಿದ್ರೆ ಕಣ್ಣ ನೀರೇ ಬರ್ತಾವ್ರಿ ಮಮ್ಮಿ. ಹೌದು ವಾಸಮ್ಮ, ಈ ಹಾಡು ನನಗೆ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ನೋಡು. ಮೊದಲೆಲ್ಲ ಬರೀ ಇದೇ ಹಾಡ್ತಿದ್ದೆ ನೆನಪಾದಾಗ. ಈಗೀಗ ಒಂದು ಸ್ವಲ್ಪ ಮಕ್ಕಳು ಮೊಮ್ಮಕ್ಕಳು ದೊಡ್ಡವಾಗಿಂದ ಅದ್ರ ನೆನಪು ಹೋದಂಗಾಗ್ಯದಲ್ಲ, ಅದಕ್ಕೆ ಹಾಡನೇ ಹಾಡಂಗಿಲ್ಲ ಅದನ್ನ. ಅವಾಗೆಲ್ಲ ಹೊಲಕ್ಕ ಪಲಕ್ಕ ಹೋದಾಗ ಬರೀ ಇದೇ ಹಾಡು ಹಾಡಾಕಿ ಅಳುದೇ ಅಳುದೇ ಅಳುದೆ. ಅದ್ರಾಗ ತಾಯಿನ ಸಣ್ಣ ವಯಸ್ಸಿಗೆ ಕಳ್ಕೊಂಡ್ಬಿಟ್ಟಿನಲ್ಲ, ತಾಯಿನ ಕಳ್ಕೊಂಡವ್ರು ನೋವು ಏನನ್ನೋದು ಭಾಳ ನನಗೆ ಗೊತ್ತವ ಯವ್ವ. ನಿಮ್ಮ ಅವ್ವರು ಜಲ್ದಿ ತೀರ್ಕೊಂಡಾರೇನ್ರಿ ಮಮ್ಮಿ? ಹ್ಞೂ ಯವ್ವ, ಭಾಳ ಜಲ್ದಿ. ನಾ 15 ವರ್ಷನಾಗಿದ್ದೇನೆ ನೋಡಿ, ಅದೇ ಮದುವೆ ಆಗಿತ್ತು. ಇನ್ನು ನಾ 15 ವರ್ಷನಾಗಿದ್ದೀನಿ. ನಮ್ಮ ತಮ್ಮ ತಂಗಿ ಭಾಳ ಸಣ್ಣವ್ರು ಯವ್ವ. ಲಾಸ್ಟ್ನೇ ತಮ್ಮ ಏನಿಲ್ಲ, 4-5 ವರ್ಷನಾಗ ಇದ್ದ, ಏನು 3-4 ವರ್ಷನಾಗ ಇದ್ದ ನೋಡಿ ಅಷ್ಟೇ. ಪಾಪ ಸಣ್ಣ ವಯಸ್ಸಿಗೆ ಪ್ರದೇಶ ಆಗಿಬಿಟ್ಟಿವಿ ನಾವೆಲ್ಲರೂ. ಹಂಗಾಗಿ ದಿಕ್ಕಿಗೊಬ್ರು ದೇಶಕ್ಕೊಬ್ರು ಇದ್ದಂಗೆ ಇದ್ದುಬಿಟ್ಟಿವಿ. ಭಾಳ ಅನುಭವಿಸಿವಿ ಹೇಳ ಸುಮ್ಮ, ನಾವು ಭಾಳ ಅಂದ್ರೆ ಭಾಳ ಅನುಭವಿಸಿವ ಯವ್ವ. ಹೌದಲ್ರಿ, ಮತ್ತೆ ಹೆಂಗ್ರಿ ನಿಮ್ಮ ತಮ್ಮ ತಂಗಿನ ಯಾರು ಬೆಳೆಸಿದ್ರಿ ಮಮ್ಮಿ? ಹಿಂಗೆ ಯಾರು ನೋಡ್ತಾರಂದ್ರೆ ಏನವ, ನಮ್ಮಪ್ಪ ಒಂಥರ ಒಂದೇ ಕಡೆ ನೀರೇ ನಿಂತ ಮನುಷ್ಯ ಅಲ್ಲವ, ಆ ಕಡೆ ಈ ಕಡೆ ಊರು ತಿರುಗಾಡವ. ಹಂಗಾಗಿ ಸಣ್ಣ ಮಕ್ಳು ಎಲ್ಲಿರ್ಬೇಕು, ಅವ್ರು ನೋಡೋದು ಇವ್ರು ನೋಡೋದು, ನಾವು ಒಂದಿಷ್ಟು ಕರ್ಕೊಂಬರೋದು, ನಮ್ಮ ಅಣ್ಣ ನಿಂತು ನೋಡೋದು, ನಮ್ಮ ಅಕ್ಕ ಬೇಕು ನೋಡೋಕೆ. ಹಿಂಗಾಗಿ ಹೆಂಗೋ ಹಿಂಗೋ ಅವ್ರ ಬಲ್ಲಿ ಇವ್ರ ಬಲ್ಲಿ ಒಂದಿಷ್ಟು ಬೆಳೆದು ದೊಡ್ಡ ಆದ್ರೆ ನೋಡುವ ದೊಡ್ಡವರಾಗಿ ಈಗ ಚಲೋ ಅದಾರ ಎಲ್ಲರೂ. ನನಗೆ ಅದಕ್ಕೆ ಯಾರ ಪ್ರದೇಶ ಮಕ್ಕಳು ನೋಡ್ತೀನಲ್ಲ, ಭಾಳ ಅಂದ್ರೆ ಭಾಳ ಅಳು ಬರ್ತವೆ. ಅವ್ರು ನೋಡಿದ್ರೆ ಅಷ್ಟು ಕರುಣೆ ಬರ್ತದೆ ನೋಡಿ. ನನಗಂತೂ ನೋಡಿ ಜೀವ ತಡೆಯಕನೇ ಆಗಂಗಿಲ್ಲ, ಹತ್ತ ಬಿಡ್ತೀನಿ ನಾ ಮೊದಲು. ಹೌದ್ರಿ ಮಮ್ಮಿ, ಹುಚ್ಚರ ಇರ್ಲಕ್ಕ ಎಂತಕರ ಇರ್ಲಕ್ಕ ತಾಯಿ ಅನ್ನೋದು ಭಾಳ ಇದು ನೋಡ್ರಿ. ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಅಷ್ಟು ಇಷ್ಟ ಇರ್ತದ್ರಿ. ಹೌದವ, ಅದು ಕರೆ ಅದ. ಈಗ ಪಂಕಜ ಭಾವಗೀತೆ ಆಡ್ತಾಳ್ರಿ. ಅಯ್ಯ, ನನಗೆಲ್ಲಿ ಬರ್ತದ ಭಾವಗೀತೆ? ಏನಾರ ಒಂದು ಹೇಳ್ತಾ ಹುಡುಕಿ ಸುಮ್ ಕೊಡಂಗಿಲ್ಲ. ಅಯ್ಯ, ಕಾಲೇಜ್ನ ನಾ ಯಾವಾಗಲೂ ಹಾಡ್ತಿದ್ದೆ, ಇದನ್ನು ಹಾಡಂತಿದ್ದಿಲ್ಲ. ಅದನ್ನು ಹಾಡ್ರಲ್ಲ ಈಗ. ಹಕ್ಕಿ ಗೂಡು ಬಿಟ್ಟ ಮೇಲೆ ಹಾಡ್ರಿ, ಚಂದ ಆಗ್ತದೆ, ಏನಾಗಂಗಿಲ್ಲ. ಯಾವಾಗ ಹೇಳಿನೇನ ಎಷ್ಟು ನೆನಪಿಟ್ಟ ನೋಡು ಏನೇನ. ಆಯ್ತಾಳ ಹಾಡ್ತೀನಿ. ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿಯಲ್ಲಿದೆ, ಮನಕ್ಕೆ ಶಾಂತಿಯಲ್ಲಿದೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ನನ್ನದೇನು ನಿನ್ನದೇನು ಯಾರದೇನು ಜಗದಲ್ಲಿ, ನನ್ನದೇನು ನಿನ್ನದೇನು ಯಾರದೇನಿ ಜಗದಲ್ಲಿ. ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ನೀತಿ ಮನದ ಪಾಲಿಗೆ, ನೀತಿ ಮನದ ಪಾಲಿಗೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ, ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ, ನೀರು ಬತ್ತಿದಾಗ ಮೀನು, ನೀರು
ಪ್ರೀತಿ ತೋರೆದ ಮೇಲೆ ಹೃದಯ ಪ್ರೀತಿ ತೋರೆದ ಮೇಲೆ ಮನಕ್ಕೆ ಶಾಂತಿಯಲ್ಲಿದೆ ಮನಕ್ಕೆ ಶಾಂತಿಯಲ್ಲಿದೆ ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ. ನೋಡು ಪಂಕಜ ಬಾರಿ ಆಡ್ತಾಳ. ಏನಂತ ತಿಳ್ಕೊಂಡೆ ಮತ್ತಕಿನ? ಹೌದು ನೋಡ ಚಂದ ಆಡಿದ್ಲು. ನಾ ಬರೇ ಭಜನೆ ಹಾಡು ಆಡ್ತಾ ಅಂತ ಮಾಡಿದ್ರೆ ಎಲ್ಲ ತರ ಆಡ್ತಾ ಬಿಡ ಆಕಿನ. ಸುಮ್ರಿ ಮಮ್ಮಿ, ದನಿ ಏನ್ ಚಂದಿಲ್ಲ ಬಂದಿಲ್ಲ ನಂದು. ಸುಮ್ ಕಾಲೇಜ್ನಾಗ ಇದ್ದಾಗ ಹಾಡಿದ್ದೆ, ಅದನ್ನ ಒಂದ್ಸಲ ಸುಮ್ಮಾಗಿ ಹೇಳಿದ್ದೆ, ಅದನ್ನ ಹಿಡ್ಕೊಂಡು ಕೂತು ಈಗ ಹಾಡಂತ ನಿಂತ ನೋಡಕಿ. ಎಲ್ಲರೂ ಚಂದ ಹಾಡಿ ಅಂದ್ರಿಲ್ಲ ಹಂಗವ, ಎಲ್ಲಿ ಹಾಡಂತಾರಲ್ಲ ಅದನ್ನ ಹಾಡ್ಬಿಡ್ಬೇಕು, ಹಂಗೆ ಇಟ್ಕೊಂಡು ಕೂಡ್ಬಾರ್ದು ಮನುಷ್ಯನಾಗ. ಆಯ್ತಳ, ನಾ ಎಲ್ಲಿ ಹಾಡಂತೀನಿ ಅವಾಗ ನೀನು ಹಾಡ್ಬೇಕಾ? ಯಾವ್ದು ಹಾಡು ಕೇಳ್ತೀನಿ ಅದನ್ನ. ಓಕೆ ಡನ್, ನಾ ಅಂತ ಯಾವಾಗಲೂ ರೆಡಿನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ಫಸ್ಟ್ ನೋಡ್ಬೋದು. ಹೊಸ್ದಾಗಿ ಯಾರ್ಯಾರ ಚಾನಲ್ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಮೂಲಕ ದಯಮಾಡಿ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.